ಯಾಕೆ ಚಿನ್ನ ಏನಾಯ್ತು? ನಮ್ಮ ಮದುವೆ ಹೀಗೆಲ್ಲ ಆಗ್ಬೇಕಾಯ್ತಲ್ಲ ಅಂತ ಬೇಜಾರಾಯ್ತು ಅಷ್ಟೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಇನ್ಮೇಲೆ ನನಗೂ ನೀನು ನಿನಗೂ ನಾನೇ ಪ್ರಪಂಚ. ನಮಗೆ ಬೇರೆಯವ್ರು ಯಾಕೆ ಬೇಕು? ಹೊರಗಿನ ಪ್ರಪಂಚದ ಅವಶ್ಯಕತೆ ನೀನು ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಆ ಜವಾಬ್ದಾರಿ ನಂದು, ಸರಿನಾ? ಬನ್ನಿ ಸರ್, ಪ್ಲೀಸ್ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ನಿಮ್ಮ ಮಗಳು ಯಾವಾಗಿಂದ ಕಾಣಿಸ್ತಾ ಇಲ್ಲ? ನಿನ್ನೆ ಶೂಟಿಂಗ್ ಮುಗಿಸ್ಕೊಂಡು ಲೊಕೇಶನ್ನಿಂದ ಹೊರಟೋಳು ಇನ್ನೂ ಮನೆಗೆ ಬಂದಿಲ್ಲ. ಅವ್ರು ಬೇರೆಲ್ಲಾದ್ರೂ ಹೋಗಿದ್ದಾರೆ ಅಂತ ವಿಚಾರಿಸಿದ್ರಾ? ಹಾಂ ಮೇಡಮ್, ವಿಚಾರಿಸಿದೆ, ಆದರೆ ಎಲ್ಲೂ ಹೋಗಿಲ್ಲ. ನಿಮ್ಮ ಮಗಳು ಯಾರನ್ನ ಪ್ರೀತಿಸ್ತಾ ಇಲ್ಲ? ಹಾಗೇನು ಇರಲಿಲ್ಲ ಸರ್. ಮೇಲಾಗಿ ಅವಳು ನನ್ನ ಹತ್ರ ಎಲ್ಲ ವಿಚಾರನೂ ಹೇಳ್ಕೊಳ್ತಾ ಇದ್ಲು. ಒಂದು ವೇಳೆ ಹಾಗಿದ್ದಿದ್ರು ಖಂಡಿತ ಅದನ್ನು ಹೇಳ್ಕೊಂಡಿರೋಳು. ನೀವು? ನನ್ನ ಹೆಸರು ದಿನಕರ್ ಅಂತ, ಡೈರೆಕ್ಟ್ರು. ಗಂಗೋತ್ರಿ ನನ್ನ ಸೀರಿಯಲಲ್ಲೇ ಆ್ಯಕ್ಟ್ ಮಾಡ್ತಿದ್ಲು. ಓ, ನಿನ್ನೆ ನಿಮ್ಮ ಶೂಟಿಂಗ್ ಮುಗಿಸ್ಕೊಂಡೆ ಮನೆಗೆ ಬರ್ತಿದ್ರಾ? ಶೂಟಿಂಗ್ ಮುಗಿಸಿ ಹೋಗೋ ಟೈಮಲ್ಲಿ ಏನಾಯ್ತು? ನಿನ್ನೆ ಕೊನೆ ಶಾಟ್ ಹೊಡೆದೆ. ಸುರೇಂದ್ರ ಅವರೇ, ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರಾಲಿ ಶಾಟ್ ಹಾಕೊಂಡ್ಬಿಡೋಣ. ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ಝೂಮ್ ಹಾಕೊಳ್ಳೋಣ. ಸರಿ. ಇಲ್ಲಿಂದ ಇಲ್ಲಿವರೆಗೂ ಒಂದು ಲೋ ಆ್ಯಂಗಲ್ ಒಂದು ಶಾಟ್ ತೆಗೋಣ. ಓಕೆ? ಆರ್ಟಿಸ್ಟ್ ರೆಡಿನಾ? ರೆಡಿ ಇದ್ದಾರೆ. ಎಲ್ಲ ಕೊಟ್ಟಿದ್ದೀರಾ? ಇಲ್ಲ, ಕೊಡ್ಬೇಕು. ಇಲ್ಲ, ಕೊಟ್ಬಿಡಿ ಬೇಗ. ಶಾರ್ಟ್ ರೆಡಿನಾ? ಮುಗ್ದೋಗುತ್ತೆ, ಟೈಮ್ ಮುಗ್ದೋಗುತ್ತೆ. ಬೇಗ ಕ್ಯಾಮ್ರಾ ರೆಡಿನಾ? ಕ್ಯಾಮ್ರಾ ಓಕೆ, ರೋಲಿಂಗ್, ಆಕ್ಷನ್. ಹೆಣ್ಣು ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ? ನೀವೆಷ್ಟೇ ಕಷ್ಟ ಕೊಟ್ಟರು ಅದನ್ನ ಅನುಭವಿಸ್ಕೊಂಡು ಅಯ್ಯೋ ನನ್ನ ಈ ಮನೆಯಿಂದ ಆಚೆ ಹಾಕ್ಬೇಡಿ, ಇಲ್ಲೇ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ನನ್ನ ಈ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಳ್ತಾಳೆ ಅನ್ಕೊಂಡಿದ್ದೀರಾ? ಗಂಡಿಗಿಂತ ಅವಳು ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ. ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಬದುಕು ತೋರಿಸ್ತೀನಿ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತನ್ನು ಸುಳ್ಳು ಮಾಡ್ತೀನಿ. ಈ ಸಮಾಜದ ದಿಕ್ಕನ್ನೇ ಬದಲಾಯಿಸ್ತೀನಿ. ಇಷ್ಟು ದಿನ ಹೆಣ್ಣು ಕಂಡವ್ರ ಮನೆ ಬೆಳಗೋ ಸೊಸೆ ಆಗಿದ್ಲು ಅಷ್ಟೇ, ಆದ್ರೆ ಇವತ್ತಿಂದ ಈ ಸಮಾಜನೇ ಬೆಳಗೋ ಹರಿಕಾರಣಿ ಆಗೇ ಆಗ್ತಾಳೆ ಅನ್ನೋದನ್ನ ನಾನು ನಿರೂಪಿಸ್ತೀನಿ. ಗುಡ್ ಮೇಡಮ್, ವೆರಿ ಗುಡ್ ಮೇಡಮ್. ಸುರೇಂದ್ರ ಅವರೇ, ಡೈಲಾಗ್ ಓಕೆ ಅಲ್ಲ? ಓಕೆ ಮೇಡಮ್. ನೆಕ್ಸ್ಟ್ ಡೇಟ್ ಯಾವಾಗ ಅಂತ ನಿಮಗೆ ಮ್ಯಾನೇಜರ್ ಫೋನ್ ಮಾಡಿ ತಿಳಿಸ್ತಾರೆ. ಇವತ್ತು ಓಕೆ ಮೇಡಮ್? ಓಕೆ, ಥ್ಯಾಂಕ್ ಯು. ಸುರೇಂದ್ರ ಅವರೇ, ಸೀನ್ ಪೇಪರ್ಗಳು ಕೊಡಿ. ಹೊಡೋಣ? ಕಾರ್ ರೆಡಿ ಇದೆಯಾ? ರೆಡಿ ಇದೆ ಮೇಡಮ್. ಫೈನ್. ಗಂಗೋತ್ರಿ ಜೊತೆಗೆ ಅವ್ರ ಪರ್ಸನಲ್ ಮೇಕಪ್ ಮ್ಯಾನ್ ನಂದ ಅಂತಿದ್ರು ಅಂತ ಹೇಳಿದ್ರಲ್ಲ, ಅವ್ರ ನಂಬರ್ ಕೊಡಿ. 98451 85822. ನೋ, ಸ್ವಿಚ್ ಆಫ್ ಬರ್ತಾ ಇದೆ. ಇರಿ ಮೇಡಮ್, ನಾನು ಒಂದು ಫ್ರೆಂಡ್ಸ್ ಹತ್ರ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಓಕೆ ಓಕೆ. ಇಲ್ಲ ಮೇಡಮ್, ನಂದ ನೆನ್ನೆಯಿಂದ ಎಲ್ಲೂ ಕಾಣಿಸ್ತಿರುವಂತೆ, ಬೆಳಿಗ್ಗೆ ಶೂಟಿಂಗೂ ಬಂದಿರುವಂತೆ.
Hello? Is it? Okay. All right. ಸರ್ ನೀವು ನಮ್ಮ ಜೊತೆ ಬರಬೇಕಾಗುತ್ತೆ. ಸರ್ ಹೋಗಿ ಸರ್. ಬನ್ನಿ. ಅಯ್ಯೋ ಗಂಗೋತ್ರಿ ಮಗಳೇ, ಅಯ್ಯೋ ಶೀಸ್ ನೋ ಮೋರ್. ಪ್ರಾಣ ಹೋಗಿ. ಸರ್ ಮುಖದ ಮೇಲಾಗಲಿ ಕತ್ತು ಬೆನ್ನ ಮೇಲಾಗಲಿ ಗಾಯ ಅಥವಾ ರಕ್ತದ ಕಲೆಗಳಿಲ್ಲ. ವಿಚಿತ್ರವಾಗಿದೆ. ಗಂಗೋತ್ರಿ ಮದುಮಗಳು ಗೆಟಪಲ್ಲಿ ಹಾಕಿದ್ದಾಳೆ. ಕಾರಲ್ಲಿ ಕೊಲೆ ಮಾಡಿ ಹೋಗಿದ್ಯಾರು? ಈ ಕಾರ್ ನನ್ನ ಮಗಳದಲ್ಲ. ವಾಟ್? ಮಗಳ್ದಲ್ವಾ? ಹಾಗೇನ್ ಯಾರ್ದು? ಗಂಗೋತ್ರಿ ಕಾರ್ ಇಲ್ಲಿ. ನೈನಾ RTOಗೆ ಇನ್ಫಾರ್ಮ್ ಮಾಡಿ ಈ ಕಾರ್ ಡೀಟೇಲ್ಸ್ ತಗೊಳ್ಳಿ. ಹಾಗೆ ಈ ಕಾರ್ ಡೀಟೇಲ್ಸ್ನ ಟ್ರಾಫಿಕ್ ಅವ್ರಿಗೂ ಕೊಡಿ. ಓಕೆ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಆದಷ್ಟು ಬೇಗ ಕಳಿಸಿ. ರೈಟ್. ಆಲ್ರೈಟ್, ಥ್ಯಾಂಕ್ ಯು. ಗಂಗೋತ್ರಿ ಬಾಡಿ ಸಿಕ್ಕಿರೋ ಕಾರ್ ಓನರ್ 3 ದಿನದಿಂದ ತನ್ನ ಕಾರ್ ಕಳುವಾಗಿದೆ ಅಂತ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾನೆ. ಐ ಸಿ. ಅಂದರೆ ಕೊಲೆಗಾರ ಕೊಲೆ ಮಾಡೋದಕ್ಕೆ ಕಳ್ತನದ ಕಾರ್ಯ ಬೆಳೆಸಿದ್ದಾನೆ ಅಂತ ಆಯ್ತು. ಬಟ್ ಕೊಲೆ ಮಾಡಿದವನು ಕಾರ್ ಕದ್ದಿರೋನು ಬೇರೆನೂ ಇರ್ಬೋದಲ್ವಾ? ಚಾನ್ಸಸ್ ಕಡಿಮೆ ಇದೆ. ಇದಕ್ಕೋಸ್ಕರನೇ ಕಾರ್ ಕಳ್ತನ ಮಾಡಿದ್ದಾನೆ ಅನ್ಸುತ್ತೆ. ಹಲೋ, is it? All right. Okay. Let's move. ಸೊ ಇದು ಗಂಗೋತ್ರಿ ಕಾರ್. ರೈಟ್. ಗಂಗೋತ್ರಿ ತಾನಾಗಿ ಕಾರಿಂದ ಇಳ್ದೋಗಿದ್ರೆ ಅವಳ ಬ್ಯಾಗ್ಸ್ ತಗೊಂಡು ಹೋಗೋಳು. ಬಟ್ ಅವಳ ಬ್ಯಾಗ್ಸ್ ಎಲ್ಲ ಕಾರಲ್ಲೇ ಇದೆ ಅಂದ್ರೆ ಯಾರೋ ಅವಳನ್ನ ಬಲವಂತವಾಗಿ ಕಾರಿಂದ ಎಳ್ಕೊಂಡು ಹೋಗಿದ್ದಾರೆ. ಎಸ್, ನನಗೂ ಹಂಗೆ ಅನ್ನಿಸ್ತಾ ಇದೆ. ಹಲೋ, ಹೇಳಿ ನಾನಾ. ಕಾಲ್ ಡೀಟೇಲ್ಸ್ ಬಂತಾ? ಗುಡ್. ಲಾಸ್ಟ್ ಕಾಲ್ ಯಾರಿಗೋಗಿದೆ? ವಾಟ್? ಶ್ರೇಯಾನ? ಓಕೆ. ಓ, ಅವಳು ಆ್ಯಕ್ಟ್ರೆಸ್ಸಾ? ಆಲ್ ರೈಟ್. ಓಕೆ, ಥ್ಯಾಂಕ್ ಯು. ಗಂಗೋತ್ರಿ ಮೊಬೈಲ್ಗೆ ಲಾಸ್ಟ್ ಕಾಲ್ ಬಂದಿರೋದು ಶ್ರೇಯಾ ಅಂತ. ಅವಳು ಆ್ಯಕ್ಟ್ರೆಸ್. ಓ, ಇಸ್ ಇಟ್? ಸೂರ್ಯ, ಅಲ್ಲಿ ನೋಡಿ. ಡಿಸೈನರ್ ಬಳೆ. ಈ ಬಳೆ ಗಂಗೋತ್ರಿದೇ ಇರ್ಬೋದಾ? ಹೇಳಕ್ಕಾಗಲ್ಲ. ಕಿಡ್ನಾಪ್ ಆದ ಜಾಗದಲ್ಲಿ ಮೊದಲು ಯಾರ್ಯಾರು ಇದ್ರು ಅಂತ ತಿಳ್ಕೋಬೇಕು. ಎಸ್, ಆದರೆ ಈ ನಂದ ಎಲ್ಲೋದಾ? ಸರಿಯಾಗಿ ನೋಡಿ ಹೇಳಿ, ಈ ಬಳೆ ನಿಮ್ಮ ಮಗಳ್ದ? ಇಲ್ಲ, ನನ್ನ ಮಗಳು ಇಂಥ ಬಳೆ ಬಳಸೋಲ್ಲ. ಆದರೆ ಈ ಬಳೆನ ಎಲ್ಲೋ ನೋಡಿದ ಜ್ಞಾಪಕ ಇದೆ ನನಗೆ. ಹಾ, ಈ ಬಳೆ ಶ್ರೇಯ. ಅವಳು ಈ ಬಳೆ ಕುಣ್ಕೊಂಡಿದ್ದ ದಿವಸ
ನನ್ನ ಮಗಳಿಗೆ ತಂದು ತೋರಿಸಿದ್ಲು. ಶ್ರೇಯಾ ಯಾರವಳು? ಅವಳು ನನ್ನ ಮಗಳ ಫ್ರೆಂಡು. ಅವಳು ಸಹ ಟಿ ವಿ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡ್ತಾಳೆ. ಆಗಾಗ ನಮ್ಮ ಮನೆಗೆ ಬರೋವಳು. ಸರಿಯಾಗಿ ಯೋಚನೆ ಮಾಡಿ ಹೇಳಿ, ಅವಳು ಇತ್ತೀಚೆಗೆ ಮನೆಗೆ ಬಂದಾಗ ಏನಾದರೂ ವಿಶೇಷವಾದ ಮಾತುಕತೆ ನಡೆದಿತ್ತಾ? ಹಾಂ, ನೆನಪಿದೆ ಸರ್. ಜ್ಞಾಪಕಕ್ಕೆ ಬಂತು. ಅವತ್ತೊಂದಿನ ಸುಮ್ಮನಿರೆ, ಬೇಜಾರು ಮಾಡ್ಕೋಬೇಡ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳೆ, ಮನಸ್ಸಿಗೆ ಇಷ್ಟೊಂದು ನೋವು ಮಾಡ್ಕೋಬೇಡ. ನನಗೆ ತುಂಬ ಭಯ ಆಗ್ತಾ ಇದೆ ಕಣೆ. ನಾನು ಏನೇ ಮಾಡಲಿ ನೀನು ಭಯ ಪಟ್ಕೊಳ್ಳೋ ಅಂಥದ್ದೇನೂ ಆಗಿಲ್ಲ ಕಣೆ, ಧೈರ್ಯವಾಗಿರು. ಗಂಗೋತ್ರಿ, ನಾನಿನ್ನು ಬರ್ತೀನಿ. ಯಾಕಮ್ಮ ಗಂಗೋತ್ರಿ, ಶ್ರೇಯ ಹಾಗೆ ಹೊಟ್ಟೋದ್ಲು? ಏನಾಯ್ತು? ಏನಿಲ್ಲ ಅಪ್ಪ. ಅಲ್ಲ, ಅವಳೇನೋ ಟೆನ್ಷನಲ್ಲಿ ಇದ್ದಾಗಿತ್ತು. ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ, ಅವರಮ್ಮ ಮತ್ತೆ ಊರಿಗೆ ಬಂದ್ಬಿಡು ಅಂತ ಬಲವಂತ ಮಾಡ್ತಿದಾರಂತೆ, ಅದಕ್ಕೆ ಅಪ್ಸೆಟ್ ಆಗಿದ್ದಾಳೆ ಅಷ್ಟೆ. ಅಲ್ಲಮ್ಮ, ಅವಳ ಮುಖದಲ್ಲಿ ಬೇರೆ ಏನೋ ಥರ ನೋವಿದ್ದಾಗಿತ್ತು. ನೀನೇನು ಸೈಕಾಲಜಿಸ್ಟ ಅಪ್ಪ, ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ಬೇಡ, ಅಂಥದ್ದೇನೂ ಆಗಿಲ್ಲ. ಅದೇನಮ್ಮ, ನಿಮ್ಮ ಹುಡುಗಿರಲ್ಲಿ ಅದೇನೇನು ಗುಟ್ಟಿರುತ್ತೋ ಏನೋ. ಬೇರೆಯವ್ರ ವಿಚಾರ ನಮಗೆ ಯಾಕೆ? ಏನು ತೊಂದರೆ ಆಗಿತ್ತು ಶ್ರೇಯಾಗೆ? ಆ ಹುಡುಗಿ ಮನೆ ಕಡೆ ಅಷ್ಟೇನು ಅನುಕೂಲವಾಗಿರ್ಲಿಲ್ವಂತೆ. ಪಾಪ ಬೆಳಗಾವಿ ಕಡೆಯವಳು. ಇಲ್ಲಿ ಬಂದು PGಲಿ ಇದ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇದ್ಲು. ಸಾಕಷ್ಟು ಅವಕಾಶಗಳು ಸಿಗ್ತಾ ಇರ್ಲಿಲ್ವಂತೆ. ಅದೇನೋ ಬೇಜಾರು ಇರಬೇಕು ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಓ ಹೌದಾ? ಓಕೆ, ಥ್ಯಾಂಕ್ಸ್ ಸರ್. ಶ್ರೇಯ PGಯಿಂದ ನಾಪತ್ತೆಯಾಗಿ 3 ದಿನ ಆಯ್ತಂತೆ. ಅಂದರೆ ಶ್ರೇಯ ಎಲ್ಲೋಗಿರ್ಬೋದು? ಊರಿಗೇನಾದರೂ ಹೋಗಿರ್ಬೋದಾ? ಗಂಗೋತ್ರಿಗೆ ಬಂದ ಕೊನೆ ಕಾಲ್ ಶ್ರೇಯಾದು. ಅಂದರೆ ಶ್ರೇಯಾನೇ ಗಂಗೋತ್ರಿನ ಕರ್ಸ್ಕೊಂಡು ಕೊಲೆ ಮಾಡಿ ಪರಾರಿ ಆಗಿರ್ಬೋದಾ? ಹಲೋ ಡಾಕ್ಟರ್, ಹೇಳಿ. ಓ, ಇಸ್ ಇಟ್? ಓಕೆ, ಥ್ಯಾಂಕ್ ಯು. ಗಂಗೋತ್ರಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ವಾಟ್ ಡಸ್ ಇಟ್ ಸೇ? ಅವಳಿಗೆ ಎಲೆಕ್ಟ್ರಿಕ್ ಶಾಕ್ ಇಟ್ಕೊಂಡಿದ್ದಾರೆ. ಐ ಸಿ. ಈ ನಂದೆ ಹೇಗೆ? ಒಳ್ಳೆ ಹುಡುಗನ? ಹೌದು ಮೇಡಮ್, ತುಂಬಾ ಒಳ್ಳೆ ಹುಡುಗ, ಯಾರ ತಂಡಿಗೂ ಹೋಗ್ತಾ ಇರಲಿಲ್ಲ. ಗಂಗೋತ್ರಿ ಮೇಡಮ್ ಅಂದ್ರೆ ಅವನಿಗೆ ತುಂಬಾ ಗೌರವ ಇತ್ತು ಮೇಡಮ್. ಶ್ರೇಯ, ಅವಳ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಮೇಡಮ್, ಅವಳೊಂಥರ ವಿಚಿತ್ರ ಸ್ವಭಾವದ ಹುಡುಗಿ ಮೇಡಮ್. ಇಂಡಸ್ಟ್ರಿಗೆ ಇತ್ತೀಚೆಗೆ ಬಂದಿದ್ದು. ಅವಳಿಗೆ ಇಲ್ಲಿ ಬೇಜಾರಾಗುವಂಥ ವಿಷಯ ಏನಾದರೂ ನಡೆದಿತ್ತಾ? ಸರ್, ಮೊದಲು ಅವಳು ಚಾನ್ಸ್ ಕೇಳ್ಕೊಂಡು ನನ್ನ ಹತ್ರನೇ ಬಂದಿದ್ದು. ನಾನೊಂದು ಹೊಸ ಸೀರಿಯಲ್ಗೆ ಅವಳನ್ನ ಹೀರೋಯಿನ್ ಮಾಡಿದ್ದೆ. ಅವತ್ತು ಶೂಟಿಂಗ್ ನಡೆದ ಸಹ ಏನಾಯ್ತು ಅಂದ್ರೆ, ಕ್ಯಾಮ್ರಾ ಆಕ್ಷನ್. ಜೀವನದಲ್ಲಿ ಕನಸು ಕಾಣಬೇಕು, ದೊಡ್ಡ ದೊಡ್ಡ ಕನಸು ಕಾಣಬೇಕು. ನೀನು ಮಾಡಬೇಕು ಅಂದ್ಕೊಂಡಿರೋ ಸಾಧನೆನ, ಆ ಸಾಧನೆ ದಾರಿನ ಜನ ನೋಡಿ ನಗಲಿಲ್ಲ ಅಂದರೆ ನೀನು ಕಾಣ್ತಾ ಇರೋದು ತುಂಬ ಸಣ್ಣ ಕನಸು ಅಂತ ಅರ್ಥ. ಜೀವನದಲ್ಲಿ ನಾನು ಏನೇನೋ ಅಂದ್ಕೊಂಡೆ, ಆದರೆ ಹಾಗೇನೂ ಆಗಲಿಲ್ಲ. ಎಷ್ಟು ಸಲ ಹೇಳೋದಮ್ಮ, ಆಗ್ಲಿಲ್ಲ ಅಲ್ಲ, ಆಗ್ಲಿಲ್ಲ ಆಗಿಲ್ಲ, ಹಕಾರ ಹಕಾರ ನೋಡ್ಕೋ. ನೋಡು ಗಂಗೋತ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಓಕೆ ಸರ್, ಸಾರಿ, ಈಗ ಹೇಳ್ತೀನಿ. ಏನ್ ಹೇಳ್ತೀಯೋ ಏನೋ. ರೆಡಿ ರೆಡಿ, ಕ್ಯಾಮ್ರಾ ರೆಡಿನಾ? ಕ್ಯಾಮ್ರಾ ಆಕ್ಷನ್. ಜೀವನದಲ್ಲಿ ನಾನು ಏನೇನೋ ಅಂದ್ಕೊಂಡೆ, ಆದರೆ ಹಾಗೇನೂ ಆಗಲಿಲ್ಲ. ಕಟ್ 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 ಕಟ್. ಹಾಗೇನು ಅಲ್ಲ ಶ್ರೇಯ, ಹಾಗೇನು ಅಲ್ಲಿ ಸರಿ ಹೇಳಿದ್ರೆ ಇಲ್ಲಿ ತಪ್ಪು ಹೇಳ್ತೀಯ. ನೋಡು, ನೀನ್ ಮಾಡ್ತಾ ಇರೋದು ಲೀಡ್ ರೋಲು. ಈಗ ಗೊತ್ತಾಗ್ತಾ ಇದ್ರೆ ನಾನ್ ಸೀರಿಯಲ್ ಮಾಡಿದಾಗ ಅಷ್ಟೇ. ಸಾರಿ ಸರ್, ಸಾರಿ, ಈಗ ಹೇಳ್ತೀನಿ.
ಕ್ಯಾಮ್ರಾ ಆಕ್ಷನ್. ಜೀವನದಲ್ಲಿ ನಾನು ಏನೇನೋ ಅಂದ್ಕೊಂಡೆ, ಆದರೆ ಹಾಗೇನೂ ಆಗಲಿಲ್ಲ. ಕಂಡಿರೋ ಕನಸುಗಳೆಲ್ಲ ಸಾರಿ ಸರ್, ಅದೇನು ಕಣ್ಣಲ್ಲಿ 4 ಲೈನ್ ಡೈಲಾಗ್ ಹೇಳಕ್ ಬರಲಿಲ್ಲ ಅಂದಮೇಲೆ ಯಾಕೆ ಬರ್ತೀರಾ ನನ್ನ ತಲೆ ತಿನ್ನೋದಕ್ಕೆ? ನೋಡೋ, ನೀನು ಆಕ್ಟಿಂಗ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಮೊದಲು ಕನ್ನಡನ ಚೆನ್ನಾಗಿ ಮಾತಾಡೋದಕ್ಕೆ ಕಲಿ. ನನ್ನ ಕೈಲಾಗಲ್ಲಮ್ಮ. ನೋಡೋ ಗಂಗೋತ್ರಿ, ಇವಳಿಗೆ ಆ ಲೈನ್ ಹೇಳ್ಕೊಡಮ್ಮ. ಹಾಂ ರೆಡಿ ಸರ್. ಗಂಗೋತ್ರಿ ರೆಡಿನಾ? ಆಕ್ಷನ್. ಜೀವನದಲ್ಲಿ ನಾನು ಏನೇನೋ ಅಂದ್ಕೊಂಡೆ, ಆದರೆ ಹಾಗೇನೂ ಆಗಲಿಲ್ಲ. ನಾನು ಕಂಡಿದ್ದ ಕನಸುಗಳೆಲ್ಲ ಕಣ್ಣಂಚಿಂದ ಜಾರು ಹೋದ್ವು. ಕೊನೆಗೆ ಆ ಕಣ್ಣಾಲಿಗಳಲ್ಲಿ ತುಂಬಿಕೊಂಡಿದ್ದು ಕಂಬನಿ ಮಾತ್ರ. ಕಣ್ಣು ಮಂಜಾಯಿತು, ಮುಂದೆ ಇರೋ ದಾರಿ ಕತ್ಲಾಯಿತು. ಕಣ್ಣು ತೆರ್ಕೊಂಡಿದ್ರು, ಈ ಜಗತ್ತಲ್ಲೆಲ್ಲ ಬೆಳಕಿದ್ರು, ನನಗೆ ಮಾತ್ರ ಈ ಜಗತ್ತು ಕತ್ಲಾಯಿತು. ಮುಂದೆ ಬೆಳಕಿದೆ ಅನ್ನೋ ಭರವಸೆ ಕೂಡ ಆ ಕತ್ಲಲ್ಲೇ ಮಣ್ಣಾಗೋಯ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡೋ, ಇದು ಆಕ್ಟಿಂಗ್. ಇನ್ವಾಲ್ವ್ಮೆಂಟ್ ಬೇಕು. ಸರಿ, ನಿನ್ ಕೈಯಲ್ಲಿ ಆಗೋದಿಲ್ಲ ಗಂಗೋತ್ರಿ. ಈ ಸೀರಿಯಲ್ಗೆ ನೀನೇ ಹೀರೋಯಿನ್, ನೀನೇ ಈ ಕ್ಯಾರೆಕ್ಟರ್ ಮಾಡಬೇಕು. ಸರ್, ಅದು ನಾನು ನಾನು ಹೇಳಿದ್ಮೇಲೆ ಮುಗಿತಮ್ಮ. ಹೋಗಿ ಡೈಲಾಗ್ ನೋಡ್ಕೋ, ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬ, ಹೋಗೋ. ನೋಡು, ಮೊದಲು ಆ್ಯಕ್ಟಿಂಗ್ ಕಡೆ ಗಮನ ಕೊಡು, ಉಳಿದಿದ್ದೆಲ್ಲ ತಾನೇ ಬರುತ್ತೆ. ನಿನಗೆ ಬೇರೆ ಯಾವ ಕ್ಯಾರೆಕ್ಟರ್ ಸೂಟಬಲ್ ಆಗುತ್ತೋ ನೋಡ್ತೀನಿ. ಪ್ರೊಡಕ್ಷನ್ ಟೀ ಕೊಡಯ್ಯ. ಅವತ್ತು ಶ್ರೇಯ ಶೂಟಿಂಗ್ಲಿ ತುಂಬ ಕೋಪ ಮಾಡ್ಕೊಂಡಿದ್ಲು. ತನ್ನ ಕ್ಯಾರೆಕ್ಟರ್ನ ಕಿತ್ಕೊಳ್ಳಲ್ಲ ಅಂತ ಗಂಗೋತ್ರಿ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ಲು. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಂಥ ಕೆಲಸನ ಅವಳೇ ಮಾಡಿರ್ಬೋದು ಸರ್. ಅಂದ್ರೆ ಕೊಲೆ ಮಾಡೋ ಉದ್ದೇಶದಿಂದಾನೇ ಫೋನ್ ಮಾಡಿ ಕರ್ಸ್ಕೊಂಡಿರ್ಬೋದು ಅಂತೀರಾ? ಶ್ರೇಯಾ ಕೊಲೆ ಮಾಡೋ ಅಂತ ಹುಡುಗಿ ಅಂತೀರಾ? ಅದು ಒಂದು ಕ್ಯಾರೆಕ್ಟರ್ ಮಿಸ್ ಆಯ್ತು ಅಂತ. ಅವಳ ಸ್ವಭಾವನೇ ಹಾಗೆ ಮೇಡಮ್. ತನಗೆ ಆಕ್ಟಿಂಗ್ ಬರೋದಿಲ್ಲ ಅನ್ನೋದು ನಾವು ಒಪ್ಕೊಳ್ಳೋ ಮನಸ್ಸೂ ಇರಲಿಲ್ಲ, ಅದನ್ನ ತಿದ್ಕೊಳ್ಳೋ ತಾಕತ್ತೂ ಇರಲಿಲ್ಲ. ಮೊದಲನೇದಾಗಿ ಅವಳು ಕನ್ನಡ ಭಾಷೆನೇ ಉಚ್ಚಾರಣೆ ಸರಿ ಇರಲಿಲ್ಲ ಸರ್. ಆದ್ರೆ ಗಂಗೋತ್ರಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಲು ಅನ್ಸುತ್ತೆ. ಏನಿದು ಕಾಲಲ್ಲಿ ರಕ್ತ? ಏನಾ ಫಸ್ಟ್ ಏಡ್ ಬಾಕ್ಸ್ ತಗೊಳ್ಳಿ. ಏನಪ್ಪ ಏನಾಯ್ತು? ಏನಿನ ಹೆಸರು? ನನ್ನ ಹೆಸರು ನಂದ ಅಂತ. ಗಂಗೋತ್ರಿ ಮೇಡಮ್ ಮೇಕಪ್ ಮ್ಯಾನ್. ಏನೋ ನೀನೇನಾ ನಂದ? ಹಾಗಾದ್ರೆ ಗಂಗೋತ್ರಿಯಲ್ಲಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಓಕೆ 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 ರಿಲ್ಯಾಕ್ಸ್, ಕೂತ್ಕೊಳ್ಳಿ. ತುಂಬ ನೋವಾಗ್ತಾ ಇದೆಯಾ? ಹಾಸ್ಪಿಟಲ್ಗೆ ಹೋಗೋಣ? ಬೇಡ ಬೇಡ. ನೀವ್ಯಾರು? ನಾವು CID ಪೊಲೀಸ್. ಗಾಬರಿ ಆಗ್ಬೇಡಿ, ನಾವು ನಿಮ್ಮನೆ ಹುಡುಕ್ತಾ ಇದ್ವಿ. ಸರಿಯಾದ ಟೈಮ್ಗೆ ಸಿಕ್ಕಿದ್ದೀರಾ. ಈ ಗಾಯ ಏನಾಯ್ತು ಹೇಳಿ. ಅದು ನೋಡಿ, ಹೆದರ್ಕೊಂಬೇಡಿ, ಏನಾಯ್ತು ಎಲ್ಲ ಹೇಳಿ. ಅದು ಗಂಗೋತ್ರಿ ಮೇಡಮ್ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ರು. ನಾನು ಅವ್ರ ಜೊತೆ ಕಾರಲ್ಲೇ ಇದ್ದೆ. ಹೋಗ್ತಿರ್ಬೇಕಾದ್ರೆ ಮೇಡಮ್ಗೆ ಒಂದು ಫೋನ್ ಬಂತು. ಆಮೇಲೆ ಹಲೋ ಗಂಗೋತ್ರಿ, ನಾನು ಶ್ರೇಯಾ ಮಾತಾಡ್ತಿರೋದು. ಶ್ರೇಯಾ, ಯಾಕೆ ವಾಯ್ಸ್ ಒಂಥರ ಇದೆ? ಏನಾಯ್ತು? ನೀನ್ ಈಗಲೇ ನನ್ನ ಮೀಟ್ ಮಾಡ್ತೀಯಾ? ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು. ಶ್ರೇಯಾ, ಆರ್ ಯು ಓಕೆ? ಪ್ಲೀಸ್ ಬೇಗ ಬರ್ತೀಯಾ? ನಿಮ್ಮ ಮನೆಗೆ ಹೋಗೋ ದಾರಿಲಿ ನಮ್ಮ ತೋಟ ಇದೆಯಲ್ಲ,
ಅಲ್ಲೇ ಇದ್ದೀನಿ, ಪ್ಲೀಸ್ ಬೇಗ ಬಾ. ದೇವಸ್ಥಾನದ ಹತ್ರ ತಾನೇ, ನಾನು ಈಗಲೇ ಬರ್ತಾ ಇದ್ದೀನಿ. 5 ನಿಮಿಷ ಬಂದೆ. ಓಕೆ? ಹಾ ಸರಿ. ನಂದ 10 ನಿಮಿಷ ಬರ್ತೀನಿ, ನಿನ್ ಕಾರಲ್ಲೇ ಕೂತಿರು. ಸರಿ ಮೇಡಮ್. ಏನಾಯ್ತು? ಬೇಡ 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 ಬೇಡ. ಹಾಗಾದ್ರೆ ಅವಳು ನಿನ್ ಕಣ್ ಮುಂದೆನೆ ಕಿಡ್ನಾಪ್ ಮಾಡ್ಕೊಂಡು ಹೋದ್ನಾ? ಹೌದು ಮೇಡಮ್, ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಅವನು ಯಾರು? ಅದಕ್ಕೂ ಮೊದಲು ನೋಡಿದ್ಯಾ ಅವನ್ನ? ಹಾಂ, ನೋಡಿದ್ದೀನಿ. ಅವನೊಬ್ಬ ಹುಚ್ಚು ಅಭಿಮಾನಿ, ಹೆಸರು ದತ್ತ ಅಂತ. ಮೇಡಮ್ನ ಕಂಡ್ರೆ ಹುಚ್ಚನ್ ಥರ ಆಡ್ತಾ ಇದ್ದ. ಮೊದಲು ಆಟೋಗ್ರಾಫ್ ಕೇಳೋನು, ಆಮೇಲೆ ಮೇಡಮ್ನೇ ಮದುವೆ ಆಗ್ತೀನಿ ಅಂತ ಹೇಳೋನು. ಮೇಡಮ್ಗೂ ಅವ್ನ ಕಾಟ ಸಾಕೋಗಿತ್ತು. ಎಷ್ಟೋ ಸಲ ಬೈದು ಕಳಿಸ್ಬಿಟ್ಟಿದ್ರು. ಆದರೂ ಕೂಡ ಶೂಟಿಂಗ್ ಸ್ಪಾಟ್ಗೆ ಬಂದು ತೊಂದರೆ ಕೊಡ್ತಾ ಇದ್ದ. ಮೇಡಮ್ನ ಕಂಡ್ರೆ ಹುಚ್ಚಿನ ಥರ ಆಗ್ಬಿಡ್ತಿದ್ದ ಸರ್ ಅವನು. ಗಂಗೋತ್ರಿ ಏನಾದ್ರು ಅವನನ್ನು ಪ್ರೀತಿಸ್ತೀನಿ ಅಂತ ಏನಾದ್ರು ಹೇಳಿದ್ಲಾ? ಏನ್ ಮೇಡಮ್, ನಮ್ಮ ಮೇಡಮ್ ಎಲ್ಲಿ, ಆ ಹುಚ್ಚ ಎಲ್ಲಿ? ಅವ್ರು ಯಾಕೆ ಅವನ್ನ ಪ್ರೀತಿಸ್ತಾರೆ? ಅಂದ್ರೆ ಅವನು ಹುಚ್ಚತನದಿಂದ ಗಂಗೋತ್ರಿನ ಮದುವೆ ಆಗಬೇಕು ಅಂತ ಕಿಡ್ನಾಪ್ ಮಾಡಿದ. ಎಸ್, ಗಂಗೋತ್ರಿ ಮದುವೆಗೆ ಹೋಗ್ತಾ ಇದ್ದಾಗ ಅವಳನ್ನ ಕೊಲೆ ಮಾಡಿದ್ದಾನೆ. ಹೌದು ಮೇಡಮ್. ಆದರೆ ಆ ಜಾಗದಲ್ಲಿ ಶ್ರೇಯಾನೂ ಇದ್ಲಲ್ಲ, ಅವಳನ್ನೆಲ್ಲೂ ನೋಡ್ಲಿಲ್ವಾ? ಇಲ್ಲ ಸರ್, ಅವನು ನನ್ನನ್ನು ಎಲ್ಲಿ ಕೊಲೆ ಮಾಡ್ಬಿಡ್ತಾನ ಅಂತ ನಾನು ಅಲ್ಲಿಂದ ಓಡೋದೆ. ಈ ದತ್ತನಿಗೂ ಶ್ರೇಯಗೂ ಏನಾದ್ರು ಲಿಂಕ್ ಇರ್ಬೋದಾ? ಚೆಕ್ ಚೆಕ್ ಚೆಕ್. ಇಟ್ಸ್ ಆಲ್ ಕ್ಲಿಯರ್. ದತ್ತ ತಪ್ಪಿಸ್ಕೊಂಡಿದ್ದಾನೆ. ಬೆಡ್ರೂಮ್ ಅಲ್ಲಿರೋ ಫೋಟೋಗಳನ್ನು ನೋಡಿದ್ರೆ ಗಂಗೋತ್ರಿ ಹುಚ್ಚನಾಗಿ ಪ್ರೀತಿಸಿದ್ದ ಅಂತ ಗೊತ್ತಾಗುತ್ತೆ. ಬರೀ ಹುಚ್ಚ ಅಲ್ಲ, ಬುದ್ಧಿವಂತ ಕೂಡ. ಮಾಡೋದೆಲ್ಲ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಎಲ್ಲೋಗಿರ್ಬೋದು? ಎಲ್ಲ ಊರು ಬಿಟ್ಟು ಹೋಗಿದ್ದಾನೆ. ಸಿಗ್ತಾನೆ, ಸಿಕ್ಕೇ ಸಿಗ್ತಾನೆ. ಏಯ್, ಇಲ್ಲೇ ಇದೆಯಾ ನೀನು? ಬರೋ ಕೆಳಗೆ. ಸರಿನಾ? ಗೆಟ್ ಇಟ್. ಬಾ ಕೆಳಗೆ. ಸ್ಟಾರ್ ಆಕ್ಟ್ರೆಸ್ ಜೊತೆ ಮದುವೆ ಆಗ್ಬೇಕಾ? ಅವಳನ್ನ ಕಿಡ್ನಾಪ್ ಮಾಡ್ತೀಯಾ? ಕೊಲೆ ಮಾಡ್ತೀಯಾ? ಏನ್ ನಡೀತು ಹೇಳು?
ಹೇಳ್ತೀಯೇ ಇಲ್ಲ? ಹೇಳ್ತೀನಿ, ನಾನೇನು ತಪ್ಪು ಮಾಡಿಲ್ಲ. ಅವಳನ್ನ ಮನ್ಸಾರೆ ಪ್ರೀತಿಸಿದ್ದೆ ಅಷ್ಟೇ. ಹೌದು, ಅದಕ್ಕೆ ಅವಳು ಮದುವೆ ಆಗೋದಕ್ಕೆ ಒಪ್ಪದೆ ಇದ್ದಾಗ ಅವಳನ್ನ ಕೊಂದೆ ಅಲ್ವಾ? ಏನಿಲ್ಲ, ಅದು ನಾನು ಅವಳನ್ನ ಫಸ್ಟ್ ನೋಡಿದ್ದು ಟಿವಿನಲ್ಲಿ, ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ ಅವಳನ್ನ ಪ್ರೀತಿಸೋಕೆ ಶುರು ಮಾಡಿದೆ. ಹುಚ್ಚಿನ ಥರ ಪ್ರೀತಿಸಿದೆ. ನನ್ನ ಮನಸ್ಸು ತುಂಬ ಅವಳೇ ತುಂಬ್ಕೊಂಡ್ಬಿಟ್ಟಿದ್ಲು. ಅವಳನ್ನ ಮದುವೆ ಆಗಬೇಕು, ಅವಳು ನನ್ನವಳಾಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಅವತ್ತೊಂದಿನ ಗಂಗೋತ್ರಿ, ಇವತ್ತು ನಾನು ನಿನ್ನ ಮದುವೆಗೆ ಧನ್ಯನಾದೆ. ಗಂಗೋತ್ರಿ, ಗಂಗೋ, ಕನಸು ದೇವ್ರೆ, ನೀನು ನಿಜವಾಗ್ಲೂ ಇದೆಯಾ? ಇದ್ರೆ ಈ ನನ್ನ ಕನಸನ್ನ ನನಸು ಮಾಡ್ತೀಯಾ? ಗಂಗು, ನೀನು ನನ್ನ ಪ್ರೀತಿಸ್ತೀಯಾ? ಗಂಗು, ನನ್ನ ಮದುವೆ ಆಗ್ತೀಯಾ? ಇಲ್ಲಿ ನೋಡು, ನಿನಗೋಸ್ಕರ ಏನೆಲ್ಲ ತಂದಿದ್ದೀನಿ. ಹೊಸ ರೇಷ್ಮೆ ಸೀರೆ, ತಾಳಿ, ಒಡವೆ ಎಲ್ಲ ತಂದಿದ್ದೀನಿ. ಗಂಗು, ನಾನಿನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನೀನು ನನ್ನ ಒಪ್ಪಲೇಬೇಕು. ನೀನು ನನ್ನ ಮದುವೆ ಆಗೋದಕ್ಕೆ ಒಪ್ಪಲೇಬೇಕು. ನೀ ಏನು ಮಾಡಬೇಡ, ನಾನೆಲ್ಲ ಮಾಡ್ತೀನಿ. ನಿನ್ನ ಮದುವೆ ಆಗೋದಕ್ಕೆ ಏನು ಬೇಕೋ ನಾನು ಮಾಡ್ತೀನಿ. ಅವಳನ್ನ ಹೇಗಾರು ಮಾಡಿ ಪಡಿಲೇಬೇಕು ಅಂತ ತೀರ್ಮಾನ ಮಾಡಿದೆ. ಆಗಲೇ ಅವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು. ಅದಕ್ಕೋಸ್ಕರ ಒಂದು ಕಾರ್ನು ಕದ್ದೆ. ಒಂದಿನ ಅವಳು ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಅವಳನ್ನ ಫಾಲೋ ಮಾಡಿದೆ. ಅವಳು ಒಂದು ಕಡೆ ಕಾರ್ ನಿಲ್ಲಿಸಿ ಕೆಳಗಿಳಿದ್ಲು. ನಾನು ಸ್ವಲ್ಪ ದೂರದಲ್ಲೇ ಕಾರ್ ನಿಲ್ಲಿಸಿ ಕೆಳಗಿಳಿದೆ. ಆಗ ನೋಡು, ಹಾರ ತಂದಿದ್ದೀನಿ. ನಾವಿಬ್ರೀಗ ಸಿಂಪಲ್ ಆಗಿ ಮದುವೆ ಆಗ್ಬಿಡೋಣ. ಆಮೇಲೆ ಎಲ್ರ ಮುಂದೆ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಇಟ್ಕೊಳ್ಳೋಣ. ಓಕೆನಾ? ಹಾ. ಗಂಗು, ಇನ್ನೂ ಎಚ್ಚರ ಆಗಿಲ್ವಾ? ಆಯ್ತು. ಯಾಕೆ ಇನ್ನೂ ಎಚ್ಚರ ಆಗಿಲ್ಲ? ಕ್ಲೋರೋಫಾರ್ಮ್ ಹಾಕಿದೆ ಅಂದ್ರೆ ಜಾಸ್ತಿ ಆಗ್ಬಿಡ್ತಾ?
ಗಂಗು ಗಂಗು ನೀನು ಸಾಯ್ಬಾರ್ದು ನೋಡು ನೀನು ಸಾಯಕ್ಕೆ ನಾನು ಬಿಡಲ್ಲ ನೀನು ಸಾಯ್ಬಾರ್ದು ಅದು ಹೇಗೆ ಸಾಯ್ತೆ ನೀನು ಇನ್ನು ನಮ್ಮಿಬ್ರಿಗೂ ಮದುವೆ ಬೇಕು ಮಕ್ಕಳಾಗಬೇಕು ಆ ಮಕ್ಕಳು ಬೆಳೆದು ದೊಡ್ಡ ಆಗಬೇಕು ಅವ್ರಿಗೆ ಮದುವೆ ಮಾಡಬೇಕು ಆಮೇಲೆ ಅವ್ರ ಮಕ್ಕಳ ಜೊತೆ ನಾವು ಅಜ್ಜಿ ತಾತ ಆಟ ಆಡಬೇಕು ಆಮೇಲೆ ನಮ್ಮಿಬ್ಬರು ಸಾವು ಗಂಗು ಗಂಗು ನಾನೇನು ಸಾಯಕ್ಕೆ ಬಿಡಲ್ಲ ಗಂಗು 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 ಮೊದಲು ನಾನೀಗ ಪೊಲೀಸರನ್ನು ತಪ್ಪಿಸ್ಕೋಬೇಕು ಅದಕ್ಕೂ ಮೊದಲು ಸಿಐಡಿನ ತಪ್ಪಿಸ್ಕೋಬೇಕು ಏನು ಮಾಡಲಿ ಅದೇ ಸರಿ ಹಾಗೆ ಮಾಡ್ತೀನಿ ಗಂಗೋತ್ರಿ ಶವನ ಕಾರಲ್ಲಿ ಹಾಕ್ಕೊಂಡು ಒಂದು ಜಾಗದಲ್ಲಿ ಬಿಟ್ಟು ಬಂದೆ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ಆದ್ರೆ ನಂದ ನೀವು ಕಾರನ್ನು ಮತ್ತೆ ಶವ ಪರೀಕ್ಷೆ ಮಾಡ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ ನಂದನ್ನು ನೋಡ್ತಾ ಇದ್ದ ಅವನೆಲ್ಲಿ ನನ್ನ ಬಗ್ಗೆ ನಿಮ್ಮ ಹತ್ರ ಬಾಯಿ ಬಿಟ್ಬಿಡ್ತಾನಂತ ಗಾಬರಿಲಿ ಅವನಿಗೆ ಹೊಡೆದು ಕರ್ಕೊಂಬಂದೆ ಆದರೆ ತಪ್ಪಿಸ್ಕೊ ಓಡೋಗ್ಬಿಟ್ಟ ನಾನು ಹಾಕಿದ ಓವರ್ ಡೋಸ್ ಆಗಿ ನನ್ನ ಪ್ರೀತಿಯ ಗಂಗೋತ್ರಿ ಸುತ್ತೋಗ್ಬಿಟ್ಲು ನನ್ನ ಕೈ ನೀನು ಅಂದ್ಕೊಂಡಾಗೆ ಅವಳು ಓವರ್ ಡೋಸಿಂದ ಸತ್ತಿಲ್ಲ. ಮತ್ತೆ ಅವಳು ಸತ್ತಿರೋದು ಎಲೆಕ್ಟ್ರಿಕಲ್ ಶಾಕ್ ಇಂದ. ಹೌದಾ? ಇಲ್ಲ, ನಾನು ನನ್ನ ಗಂಗುಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿಲ್ಲ. ನಾನು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿಲ್ಲ. ಹಾಗಾದರೆ ಬೇರೆ ಯಾರೋ ಬಂದಿರಬೇಕು. ನೀನು ಗಂಗೋತ್ರಿನ ಪ್ರಜ್ಞೆ ತಪ್ಪಿಸ್ಕೊಂಡು ಮನೆಗೆ ಕರ್ಕೊಂಡು ಹೋದಾಗ ಮನೆಗೆ ಬೇರೆ ಯಾರಾದರೂ ಬಂದಿದ್ರಾ? ಇಲ್ಲ ಸರ್, ಬೇರೆ ಯಾರೂ ಬಂದಿರಲಿಲ್ಲ. ಸರಿ, ನೀ ಕಾರ್ ಹತ್ರ ವೆಯ್ಟ್ ಮಾಡ್ತಿದ್ದಾಗ ಗಂಗೋತ್ರಿ ಗಾಬರಿಯಿಂದ ಓಡ್ ಬಂದಿದ್ಯಾಕೆ? ಅವಳನ್ನ ಯಾರಾದರೂ ಹೆದರ್ಸಿರ್ಬೋದಾ? ಅಲ್ಲಿ ಯಾರಾದ್ರೂ ನೋಡಿದ್ಯಾ? ಇಲ್ಲ, ನೋಡಲಿಲ್ಲ. ಅವಳು ಹೋಗಿದ್ದು ಶ್ರೇಯಾನ್ ನೋಡೋದಕ್ಕೆ. ಅವಳೇ ಏನಾದರೂ ಕೊಲೆ ಮಾಡಿಬಿಟ್ಟು ಗಾಬರಿಯಿಂದ ಓಡ್ ಬರುವಾಗ ದತ್ತ ಅವಳು ನಾನು ತಪ್ಪಿಸಿರ್ಬೋದಾ? ಇಲ್ಲ, ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ನಾನು ಬೇರೆ ಯಾರನ್ನೂ ನೋಡಲಿಲ್ಲ ಅಲ್ಲಿ. ಇದೇ ಜಾಗ ತಾನೆ? ಸರ್, ಬಳೆ. ಗಂಗೋತ್ರಿ ಇದೆ ಇರಬೇಕು. ಸರ್ಚ್ ಮಾಡಿ, ಬೇರೆ ಏನಾದರೂ ಸಿಗತ್ತಾ ನೋಡಿ. ಚಪ್ಪಲಿ. ಎಲ್ಲ ಒಂದೊಂದು ಕಡೆ ಬಿದ್ದಿರೋದು ನೋಡಿದ್ರೆ ಇಲ್ಲೇನೋ ಸ್ಟ್ರಗ್ಲಿಂಗ್ ನಡೆದಿರ್ಬೇಕು. ಮೋಸ್ಟ್ಲಿ ಶ್ರೇಯಾಗೂ ಗಂಗೋತ್ರಿಗೂ ಏನಾದರೂ ಫೈಟ್ ನಡೆದಿರ್ಬೋದು. There's something wrong. ಮೈ ಗಾಡ್, ಇದು ಶ್ರೇಯಾ.
ಹೊಟ್ಟೆಗೆ ಚಾಕು ಹಾಕಿ ತಿವಿದು ಕೊಲೆ ಮಾಡಿದ್ದಾರೆ. ಎಸ್, ಐ ಥಿಂಕ್ ಗಂಗೋತ್ರಿನೇ ಶ್ರೇಯಾಗ್ ಚಾಕು ಹಾಕಿ ಓಡೋಗಿರ್ಬೋದು. ಅದಕ್ಕೆ ಅವಳು ದತ್ತ ಸಿಗೋದಕ್ಕೆ ಮೊದಲು ಗಾಬರಿ ಆಗಿದ್ದಿದ್ದು. ಆದ್ರೆ ಗಂಗೋತ್ರಿಗೆ ಶ್ರೇಯನ್ ಕೊಲೆ ಮಾಡೋ ಉದ್ದೇಶ ಏನಿತ್ತು? ಆತ್ಮರಕ್ಷಣೆ. ಶ್ರೇಯಗೆ ಕೊಲೆ ಮಾಡೋ ಉದ್ದೇಶ ಇತ್ತು. ಇವಳು ಕೊಲೆ ಮಾಡೋದಕ್ಕೆ ಬಂದಾಗ ಗಂಗೋತ್ರಿನ ಕೊಲೆ ಮಾಡಿರ್ಬೋದು. ಆದ್ರೆ ನಿಜಾಂಶ ಗೊತ್ತಿರೋ ಇಬ್ರು ಕೊಲೆ ಆಗಿದ್ದಾರೆ. ನಮಗ್ ಸತ್ಯ ಗೊತ್ತಾಗೋದು ಹೇಗೆ? ಗೊತ್ತಾಗತ್ತೆ. ಆ ಜಾಗದಲ್ಲಿ ನಂದ ಕೂಡ ಇದ್ದ. ಗಂಗೋತ್ರಿ ವಿಷಯದಲ್ಲಿ ಇಷ್ಟೊಂದೆಲ್ಲ ನಡೆದಿದೆ ಅಂದರೆ ನಂದ ಏನೋ ವಿಷಯ ಗೊತ್ತಿದೆ. ಅವ್ನು ನಮ್ಮ ಹತ್ರ ಪೂರ್ತಿ ನಿಜ ಹೇಳಿಲ್ಲ. ಮತ್ತೆ ಬಾಯಿ ಬಿಡಿಸ್ಬೇಕಾಗತ್ತೆ. ಶೂಟಿಂಗಿಂದ ನೀನು ಗಂಗೋತ್ರಿ ಹೊರಟ್ರಲ್ಲ, ಏನಾಯ್ತು ಸರಿಯಾಗಿ ಹೇಳು. ಸರ್, ಅದು ನೀನೇ ಹೇಳ್ತೀಯಾ ಅಥವಾ ನಾವು ಬಾಯಿ ಬಿಡಿಸ್ಬೇಕಾ? ಹೇಳ್ತೀನಿ. ನೋಡಿ, ಈ ಔಟ್ಡೋರ್ಸಿನ ಲೈಟ್ ಹೋಗಿ ಮುಂಚೆ ತೆಗಿಬೇಕು. ಹೋಗಿ ಆಕ್ಟರ್ಗಳಿಗೆಲ್ಲ ರೆಡಿ ಆಗ ಕೇಳಿ. ಬೇಗ ಕೊಡೋಗ್ರಿ. ಏನ್ ಸರಿನೋ ಎಲ್ಲ ನಾನು ಹೇಳಲೇಬೇಕು. ಹೇಳಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಛೇ, ಕ್ಯಾಮ್ರಾಮನ್ ಸರ್, ಲೈಟ್ ಹೋಗ್ತದೆ, ಪರವಾಗಿಲ್ವಾ? ಓಕೆ, ರೆಡಿ ಮಾಡ್ಕೊಳ್ಳಿ. ಡೈರೆಕ್ಟರ್ ದಿನಕರ್, ಎಲ್ಲ ನೀವು ಹೇಳ್ದಂಗೆ ಆಗತ್ತೆ ಅನ್ಕೊಂಡಿದ್ದೀರಲ್ಲ? ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಮಾಡಿದ್ಯಾ, ಗುಡ್. ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ನೀನ್ ಅನ್ಕೊಂಡಾಗೆ ಆಗ್ತಾ ಇಲ್ಲ ಅಲ್ವಾ ಮಿಸ್ಟರ್ ದಿನಕರ್? ನೀವೇನ್ ಹೇಳ್ತಾ ಇದ್ರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗುತ್ತೆ. ನೀನೇ ಕೊಲೆಗಾರ ಅನ್ನೋ ಸತ್ಯ ನಮ್ಗೆ ಗೊತ್ತಾಗಿದೆ. ಈಗ ನಿನ್ಗೆ ಸತ್ಯ ಹೇಳೋಕೊಂದು ಅವಕಾಶ ಸಿಕ್ಕಿದೆ. ಮುಚ್ಚಿಟ್ಟಿರೋ ಸತ್ಯ ಹೇಳ್ತೀಯಾ ಅಥವಾ ನಾವ್ ಯಾರು ಅಂತ ತೋರಿಸ್ಬೇಕಾ? ಹೇಳ್ತಾ ಇಲ್ಲ, ಬೆಂಡೆತ್ಬೇಕಾ? ಬೇಡ ಸರ್, ಹೇಳ್ತೀನಿ. ಯಾಕೆ ಬಂದೆ ನೀನು ಇಲ್ಲಿಗೆ? ಯಾಕೆ ಬಂದೆ? ಶ್ರೇಯ, ಏನ್ ಹೇಳ್ತಾ ಇದೀಯ ನೀನು? ನೀನೇ ತಾನೇ ನನ್ನ ಇಲ್ಲಿ ಬರಕ್ ಹೇಳಿದ್ದು. ಓ, ಇವತ್ ನನ್ ಮಾತಿಗೆ ಭಾರಿ ಬೆಲೆ ಕೊಡ್ಬೇಕು ಅಂತ ಅನ್ನಿಸ್ತಾ? ಇಷ್ಟು ದಿನ ಎಲ್ಲಿ ಹೋಗಿತ್ತು ನಿನ್ಗೆ ಈ ಕಮಿಟ್ಮೆಂಟು? ಶ್ರೇಯ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾಕೆ ಅಂತ ಗೊತ್ತಿಲ್ವಾ? ನನ್ ಹೊಟ್ಟೆಲ್ ಬೆಳೀತಾ ಇರೋ ಮಗುನೇ ಬಂದು ಸತ್ಯ ಹೇಳ್ಬೇಕಾ? ಶ್ರೇಯ, ಕೂಗಾಡ್ಬೇಡ. ನನಗ್ ಚಾನ್ಸ್ ಕೊಡ್ತೀನಿ, ಹೀರೋಯಿನ್ ಮಾಡ್ತೀನಿ ಅಂತ ನಂಬಿಸಿ. ನೋಡು ಶ್ರೇಯ, ಇದರಲ್ಲಿ ನಂದೊಬ್ಬದೇ ತಪ್ಪು ಅನ್ನೋ ಹಾಗೆ ಮಾತಾಡ್ಬೇಡ. ತಪ್ಪು ಇಬ್ಬರದು ಅಂತ ತಪ್ಪಿಸ್ಕೊತಾ ಇದೀಯಾ? ಇದ್ರಲ್ಲಿ ನನ್ಗೊಬ್ಳಿಗೆ ಯಾಕೆ ಶಿಕ್ಷೆ? ನೀನು ಅನುಭವಿಸ್ಬೇಕು. ನೀನು ಶಿಕ್ಷೆ ಅನುಭವಿಸ್ಬೇಕು. ನೋಡು, ಈಗ ಆಗಿದೆ. ಈಗ ನಾನೇನ್ ಮಾಡ್ಬೇಕು ಅದನ್ನೇ ಹೇಳು. ನನ್ನನ್ನ ಮದ್ವೆ ಆಗ್ಬೇಕು. ಅದ್ ಮಾತ್ರ ಸಾಧ್ಯ ಇಲ್ಲ. ಈಗಾಗ್ಲೇ ನನಗೆ ಮದುವೆ ಆಗಿದೆ. ಮತ್ತೆ ನನಗ್ ಮಾತ್ರ ಯಾಕೆ ಈ ಶಿಕ್ಷೆ? ಆ ಕಡೆ ನನಗ್ ಸಿಕ್ಕಿರೋ ಚಾನ್ಸ್ನು ಬೇರೆಯವರು ಕೊಟ್ಟಿದ್ಯಾ, ಈ ಕಡೆ ನನ್ ಜೀವನ ಹಾಳು ಮಾಡಿದ್ಯಾ. ನಾನು ಏನ್ ಮಾಡ್ಬೇಕು ಹೇಳು? ನೋಡು, ಆಗಿದ್ದನ್ನೆಲ್ಲ ಮರ್ತ್ಬಿಟ್ಟು ಇಲ್ಲಿಗೆ ಬಿಟ್ಬಿಡು. ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ತೀರ್ಮಾನ ಮಾಡ್ಕೊಂಡೇನೆ ನಿನ್ನನ್ನ ಇಲ್ಲಿಗೆ ಬರೋಕ್ ಹೇಳಿರೋದು. ಏನ್ ತೀರ್ಮಾನ? ನಾನು ನಿನ್ನಿಂದಾಗಿ ಪ್ರೆಗ್ನೆಂಟ್ ಆಗಿರೋ ವಿಷಯನ ಎಲ್ರಿಗೂ ಹೇಳ್ತೀನಿ. ಗಂಗೋತ್ರಿನ ಬರಕ್ ಹೇಳಿದೀನಿ. ಇನ್ನೇನೋ ಬಂದ್ಬಿಡ್ತಾಳೆ. ಈ ವಿಷಯನೆಲ್ಲ ಅವಳಿಗೂ ಹೇಳ್ಬಿಟ್ಯಾ? ಇನ್ನೂ ಹೇಳಿಲ್ಲ. ಈಗ ಬರ್ತಾಳಲ್ಲ, ಎಲ್ಲ ನಿನ್ನ ಮುಂದೆನೆ ಹೇಳ್ತೀನಿ. ಇಲ್ಲೇ ಹತ್ರದಲ್ಲೇ ಇದ್ದೀನಿ ಅಂತ ಹೇಳಿದಾಳೆ. ಇನ್ನೇನೋ ಬರೋ ಹೊತ್ತಾಯ್ತು. ಅದಕ್ಕೆ ನಾನು ಅವಕಾಶ ಕೊಟ್ಟರೆ ತಾನೆ. ನಿನ್ನನ್ನು ಬದುಕೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನನ್ನು ಸಾಯಿಸ್ಬಿಡ್ತೀನಿ. ಬಂದ್ಬಿಟ್ಯೇನೆ? ನಿನ್ನ ಆಯ್ಸು ತೀರಿದ್ರೆ ನಾನೇನ್ ಮಾಡಕ್ಕಾಗುತ್ತೆ?
ಆಮೇಲೆ ದತ್ತನ್ನ ಫಾಲೋ ಮಾಡಿಕೊಂಡು ಮನೆ ತನಕ ಹೋದೆ. ಗಂಗೋತ್ರಿಗೆ ಪ್ರಜ್ಞೆ ಬಂದರೆ ನಾನು ಕೊಲೆಗಾರ ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಗಂಗೋತ್ರಿನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದೆ. ನೀನ್ ಕೊಲೆಗಾರ. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಾನು ಪೊಲೀಸಿಗೆ ಹೇಳ್ತೀನಿ. ಬೇಡ 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 ಬೇಡ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಒಂದು ತಪ್ಪನ್ನ ಮುಚ್ಚೋಕೆ ಹೋಗಿ ಇನ್ನೊಂದು ತಪ್ಪು, ಅದು ಗೊತ್ತಾಗ್ಬಾರ್ದು ಅಂತ ಮತ್ತೊಂದು ತಪ್ಪು. ಬೇರೆ ದಾರಿನೇ ಇರಲಿಲ್ಲ ಸರ್. ಯಾಕಿರಲಿಲ್ಲ? ಮೊದಲನೇ ತಪ್ಪು ಮಾಡೋವಾಗಲೇ ಸ್ವಲ್ಪ ಯೋಚನೆ ಮಾಡಿದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಎಷ್ಟೋ ಕನಸುಗಳನ್ನ ಕಟ್ಕೊಂಡು ತಾನೊಬ್ಬ ದೊಡ್ಡ ಕಲಾವಿದೆ ಆಗ್ಬೇಕಂತ ಬಂದಿರೋ ಹುಡುಗಿರಿಗೆ ಮೋಸ ಮಾಡಿದಾಗಲೇ ನೀನೊಬ್ಬ ಮನುಷ್ಯನಾಗಿ ಸತ್ತೋದೆ. ಈಗ ಇನ್ನೊಂದ್ಸಲ ನೇಣುಗಂಬದಲ್ಲಿ ಸಾಯೋದು ಬಾಕಿ ಇದೆ. ಮಾಡಿರೋ ತಪ್ಪಿಗೆ ಶಿಕ್ಷೆ ತಪ್ಪೋದಿಲ್ಲ ಅಂತ ಈಗಲಾದ್ರೂ ಅರ್ಥ ಆಗಿರ್ಬೇಕಲ್ಲ. ಜೀವನ ಅಂದರೆ ಶೂಟಿಂಗ್ ಅಲ್ಲ ಮಿಸ್ಟರ್ ದಿನಕರ್. ಇಲ್ಲಿ ರೀಟೇಕ್ ಸಿಗೋದಿಲ್ಲ. ಆಫೀಸರ್ಸ್, ಟೇಕ್ ಎಮ್.